ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ಸಂಚಿಕೆಯಲ್ಲಿ ನೀನಾದೇನ ಸೀರಿಯಲ್ ಏನೇನೆಲ್ಲ ಆಯಿತು ಅಂತ ಹೇಳ್ತೀನಿ ನೋಡಿ. ಸಂಚಿಕೆ ಶುರು ಆಗ್ತಿದ್ದಂಗೆ ಗುಲಾಬಿ ತಾಯಿ ಗುಲಾಬಿಗೆ ಫೋನ್ ಮಾಡ್ತಾಳೆ. ಗುಲಾಬಿ ಅಡುಗೆ ಮನೇಲಿ ಅಡುಗೆ ಮಾಡ್ತಾ ಇರ್ತಾಳೆ. ಏನು ಮಾಡ್ತಾ ಇದೀಯ ಅಂತ ಕೇಳ್ತಾಳೆ. ಅದಕ್ಕೆ ಇನ್ನೇನು ಪಾತ್ರೆ ಎಲ್ಲ ತೊಳೆದಿಟ್ಟೆ, ಅವನ್ನೆಲ್ಲ ಈಗ ಜೋಡಿಸಿಟ್ಬಿಟ್ರೆ ಕೆಲಸ ಮುಗೀತು ಅಂತ ಗುಲಾಬಿ ಅಂತಾಳೆ. ಅವ್ರ ತಾಯಿ ಇದ್ದವಳು, ನಿನ್ನನ್ನು ಏನು ಮಾಡು ಅಂತ ಆ ಮನೆ ಕಳಿಸಿದ್ದು, ನೀನು ನೋಡಿದ್ರೆ ಕೆಲಸ ಮಾಡ್ಕೊತಿದೀಯಾ, ಆ ಮನೇನ ಒಡಿ ಅಂತ ಕಳಿಸಿದ್ರೆ ನೀನು ಪಾತ್ರೆ ತೊಳೆದೆ ಬಟ್ಟೆ ಹೋಗದೆ ಅಂತ ಹೇಳ್ತಿದೀಯಾ ಅಂತ ಅಂತಾಳೆ. ಅಮ್ಮ, ಇನ್ನು ಇವಾಗ ತಾನೇ ಬಂದಿದ್ದೀನಿ, ಸ್ವಲ್ಪ ದಿವಸ ಟೈಮ್ ಕೊಡು ಈ ಮನೆಯವ್ರನ್ನ ಒಗ್ಗಟ್ಟನ್ನ ಒಡೆಯೋಕ್ಕೆ ಅಂತ ಅಂತಾಳೆ. ಹಂಗಂತ ತುಂಬ ಟೈಮ್ ತೊಗೊಂಡ್ರೆ ಮನೆಯವ್ರು ಒಗ್ಗಟ್ಟು ಒಡೆಯೋಕ್ಕಾಗಲ್ಲ, ಇನ್ನೂ ಒಗ್ಗಟ್ಟು ಜಾಸ್ತಿ ಆಗುತ್ತೆ ಅಂತ ಅಂತಾಳೆ. ನೀನು ಅಂದ್ಕೊಂಡಿರ್ಬೋದು ನಾನು ಏನು ಕೆಲಸ ಮಾಡ್ತಾ ಇಲ್ಲ ಅಂತ. ನಾನು ಆಲ್ರೆಡಿ ಕೆಲಸ ಸ್ಟಾರ್ಟ್ ಮಾಡಿ ಆಗಿದೆ ಅಮ್ಮ. ಇಷ್ಟರಲ್ಲೇ ಮನೆಯವ್ರನ್ನ ಒಗ್ಗಟ್ಟನ್ನ ಹೊಡಿತೀನಿ. ನೀನು ಆ ಮನೆ ಮಹಾರಾಣಿ ಆಗೋವರೆಗೂ ನಿನ್ನ ಕೈಯಿಂದ ಏನು ಕೆಲಸ ಆಗಲ್ಲ, ಅದಕ್ಕೆ ಆದಷ್ಟು ಬೇಗ ಕೆಲಸ ಮಾಡಿ ಮುಗಿಸು ಅಂತ ಅವ್ರ ತಾಯಿ ಹೇಳ್ತಾಳೆ. ಅಮ್ಮ, ನಾನು ಆಲ್ರೆಡಿ ಕೆಲಸ ಸ್ಟಾರ್ಟ್ ಮಾಡಾಯಿತು. ವೇದನ ಹತ್ರ ನಾನು ಏನೇನು ಮಾಡಬೇಕೋ ಎಲ್ಲ ಮಾಡಿಸ್ತಾ ಇದ್ದೀನಿ, ಸ್ವಲ್ಪ ದಿನ ಕಾದು ನೋಡು, ನನಗೆ ಸ್ವಲ್ಪ ಟೈಮ್ ಕೊಡು ಅಂತ ಇಲ್ಲಿ ಗುಲಾಬಿ ಹೇಳ್ತಾಳೆ. ಅವ್ರ ತಾಯಿ ಇದ್ದವಳು, ಸರಿ ಆಯಿತು, ಆದಷ್ಟು ಬೇಗ ಕೆಲಸ ಮುಗಿಸು ಅಂತ ಅಂತಾಳೆ. ಅವಳು ಫೋನ್ ಇಟ್ಟ ಮೇಲೆ ಗುಲಾಬಿ, ಅಂತೂ ಈ ಮನೆ ಮಹಾರಾಣಿ ಆಗೋ ಕಾಲ ತುಂಬ ಹತ್ರ ಬಂತು ಅಂತ ಮನಸ್ಸಲ್ಲೇ ಖುಷಿ ಪಡ್ತಾ ಇರ್ತಾಳೆ. ಇನ್ನೊಂದು ಕಡೆ ವೇದ ಅವತ್ತು ಯಾಕತ್ತೆ ಹೇಳಿ ನನಗೆ, ಯಾಕೆ ನೀವು ವಿಕ್ರಮ್ನ ಬಿಟ್ಟು ಅಷ್ಟೊಂದು ರಾತ್ರೋರಾತ್ರಿ ಮನೆ ಬಿಟ್ಟು ಹೋಗಿದ್ದು ಅಂತ ಪೀಡಿಸ್ತಾ ಇರ್ತಾಳೆ. ವೇದ, ಯಾಕಮ್ಮ ನನಗೆ ಇಷ್ಟೊಂದು ಕಾಟ ಕೊಡ್ತಿದ್ದೀಯಾ ಅಂತ ಅಳ್ತಾ ಇರ್ತಾಳೆ. ಇಲ್ಲ ಅತ್ತೆ, ನೀವು ಅವತ್ತು ಯಾಕೆ ಆ ವಿಕ್ರಮ್ನ ಅಂತ ಮಳೆಯಲ್ಲಿ ಬಿಟ್ಟು ಹೋದ್ರಿ, ಅವತ್ತು ಏನಾಯಿತು ಅನ್ನೋ ಸತ್ಯ ನನಗೆ ಹೇಳಲೇಬೇಕು, ಆವಾಗ ಮಾತ್ರ ವಿಕ್ರಮ್ನ ಸರಿ ಮಾಡೋಕ್ಕಾಗೋದು. ಅವ್ನಿಗೆ ಯಾಕೆ ನಿಮ್ಮ ಮೇಲೆ ಅಷ್ಟೊಂದು ಕೋಪ ಅಂತ ನಾನು ಕಂಡುಹಿಡಿಯೋಕ್ಕಾಗೋದು ಅಂತ ವೇದ ಅಂತಾಳೆ. ನೀವು ಹೇಳಲೇಬೇಕು ಅಂತ ಅಂದಾಗ, ಅದು ಮತ್ತೆ ನೀವು ಯಾವತ್ತೂ ಅವರನ್ನು ಮಕ್ಕಳನ್ನ ನೋಡಬೇಕು ಅಂತ ಅನ್ನಿಸ್ಲಿಲ್ವಾ ಮನೆ ಬಿಟ್ಟು ಹೋದ್ಮೇಲೆ, ಮತ್ತೆ ಯಾವತ್ತೂ ಅವರನ್ನು ಕರ್ಕೊಂಡು ಹೋಗೋಕ್ಕೆ ನೀವು ಬರಲಿಲ್ವಾ ಅಂತ ಅಂದಾಗ, ತನ್ನ ತಾಯಿಗೆ ತನ್ನ ಮಕ್ಕಳನ್ನ ಬಿಟ್ಟಿರೋಕ್ಕಾಗುತ್ತೇನಮ್ಮ, ನನಗೆ ನನ್ನ ಮಕ್ಕಳನ್ನ ಬಿಟ್ಟೋದ್ಮೇಲೆ ರಾತ್ರಿಯೆಲ್ಲ ನಿದ್ದೆನೇ ಬರಲಿಲ್ಲ, ಕರ್ಕೊಂಡು ಬರೋಣ ಅಂತ ನಾನು ಒಂದಿನ ಹೋದೆ ಅಲ್ಲಿಗೆ. ಸಖತ್ತು ಮಳೆ ಬರ್ತಾಯಿತ್ತು. ಮಾರನೇ ದಿನ ರಾತ್ರಿ ಹೋದಾಗ ಅಲ್ಲಿ ನಮ್ಮ ಮಾವ ಗೇಟ್ ಹತ್ರ ನಿಂತಿದ್ರು, ಅದು ಕೈಯಲ್ಲಿ ಬಂದೂಕ್ ಹಿಡ್ಕೊಂಡು ನಿಂತಿದ್ರು ಅಂತ ಅಂತಾಳೆ. ಅಂದರೆ ಅವ್ರು ನಿಮ್ಮನ್ನು ಎದುರಿಸಿದ್ರಾ ತಾತ ಅಂತ ಕೇಳ್ತಾಳೆ ವೇದ. ಅದಕ್ಕೆ ಅವರು ಬಂದೂಕ್ ಹಿಡ್ದಿದ್ದು ಬರೀ ನನಗಲ್ಲ ಅಂತ ಅಂತಾಳೆ. ಮತ್ತೆ ಅಂತಂದಾಗ ಅಳ್ತಾ ಶಕುಂತಲಾ ಹಿಂದಿಂದೆಲ್ಲ ರಹಸ್ಯನ ಹೇಳ್ತಾಳೆ. ಅವತ್ತು ಯಾಕೆ ಮನೆ ಬಿಟ್ಟೋಗಿದ್ದು, ಮತ್ತೆ ಬಂದಾಗ ಮಕ್ಳು ಕರ್ಕೊಂಡು ಹೋಗೋಣ ಅಂತ ಬಂದಾಗ ತಾತ ಗನ್ನನ್ನು ಅವಳು ಹೊಟ್ಟೆಗೆ ಹಿಡಿದು ಬಿಡ್ತಾನೆ. ಅನಿಶ್ದೋಳೆ, ಮತ್ತ್ಯಾಕೆ ಬಂದಿದ್ದು, ನನ್ನ ಮಗನ್ನೇ ಬದಲಾಯಿಸ್ತೀನಿ, ರೌಡಿಸಮ್ನ ಬಿಡಿಸ್ತೀನಿ ಅಂತ ಓಡಾಡ್ತಾ ಇದೆಯಾ, ನಾನಿರೋವರೆಗೂ ಅದು ಸಾಧ್ಯ ಇಲ್ಲ, ನಾವು ಅನ್ನ ತಿಂತಿರೋದೇ ರೌಡಿಸಮ್ಮಿಂದ, ಇನ್ನೊಂದು ಸರಿ ಈ ಕಡೆ ಬಂದರೆ ಏನಿಲ್ಲ ಅಂತ ಬೈತಾಳೆ. ಅಲ್ಲಿ ಹಂಗೆ ನ್ಯಾಯವಾಗಿ ನೋಡಿದ್ರೆ ಮಕ್ಕಳು ನನ್ನ ಹತ್ರನೇ ಇರಬೇಕು, ತಾಯಿ ಹತ್ರನೇ ಇರಬೇಕು, ನನ್ನ ಮಕ್ಕಳನ್ನ ಕೊಟ್ಬಿಡಿ, ನಾನು ಎಲ್ಲಾದರೂ ಹೊರಟೋಗ್ತೀನಿ ಅಂತ ಅಂದಾಗ, ನೀನೇನಾದರೂ ಈ ಹೊಸ್ಲು ದಾಟಿ ಒಳಗೆ ಬಂದರೆ ನಿನಗೆ ಸಿಗೋದು ಮಕ್ಕಳೆಲ್ಲ, ಅವರಿಬ್ಬರು ಎಣ ಅಂತ ಎದುರಿಸ್ಬಿಡ್ತಾನೆ ತಾತ. ಅದಾದಮೇಲೆ ಎಷ್ಟು ರಿಕ್ವೆಸ್ಟ್ ಮಾಡ್ಕೊತಾಳೆ ನಮ್ಮ ಶಕುಂತಲಾ, ತಾತ ಒಪ್ಪೋದೇ ಇಲ್ಲ ಮಕ್ಕಳನ್ನಿಬ್ಬರನ್ನ ಕೊಡೋಕ್ಕೆ. ಅದಾದಮೇಲೆ ಕೊನೆಗೆ ಅವಳ ಹೊಟ್ಟೆಗೆ ಗನ್ನನ್ನು ತೋರಿಸ್ಬಿಡ್ತಾನೆ. ಇದನ್ನೇನು ಮಕ್ಕಳು ಆಟ ಆಡ್ತಾರಲ್ಲ ಆ ಥರ ಗನ್ನು ಅಂತ ತಿಳ್ಕೊಂಡಿದ್ಯಾ, ಒಂದು ಸರಿ ನಾನೇನಾದರೂ ಟ್ರಿಗರ್ನ ಒತ್ತದೆ ಅಂತಂದರೆ ಆ ನಿನ್ನ ಹೊಟ್ಟೆ ಒಳಗಿದೆಯಲ್ಲ ಪಿಂಡ ಹೊರಗೆ ಬರೋಕ್ಕಿಂತ ಮುಂಚೆನೇ ಮಣ್ಣಿಗೆ ಹೋಗ್ಬಿಡುತ್ತೆ, ಇಲ್ಲಿಂದ ಹೋದರೆ ಸರಿ, ಇಲ್ಲ ಅಂತಂದರೆ ಸಾಯಿಸ್ಬಿಡ್ತೀನಿ ನಿನ್ನೂ ನಿನ್ನ ಮಕ್ಕಳನ್ನು ಅಂತ ಎದುರಿಸ್ಬಿಡ್ತಾನೆ ತಾತ. ಅದಕ್ಕೆ ಆಯಿತು, ನಾನು ಮನೆ ಬಿಟ್ಟು ಹೋಗ್ತೀನಿ, ಊರು ಬಿಟ್ಟೇ ಹೋಗ್ತೀನಿ, ದಯವಿಟ್ಟು ನನ್ನ ಮಕ್ಕಳಿಗೆ ವೀರ ಮತ್ತು ವಿಕ್ರಮ್ಗೆ ಏನು ಮಾಡಬೇಡಿ ಅಂತ ಹೇಳ್ಬಿಟ್ಟು ಈ ಕಾರಣಕ್ಕೆ ಆ ಶಕುಂತಲಾ ಮನೆ ಬಿಟ್ಟು ಹೋಗಿರ್ತಾಳೆ. ಮಕ್ಕಳನ್ನ ಕರ್ಕೊಂಡು ಹೋಗಿ ಬಂದಿದ್ದವ್ರನ್ನ ಚೆನ್ನಾಗಿ ಕೂಡ ಎದುರಿಸಿರ್ತಾರೆ. ಹಾಗಾಗಿ ಪಾಪ ಅವಳು ಮತ್ತೆ ಈ ಕಡೆ ಬಂದಿರೋದಿಲ್ಲ. ಇನ್ನೊಂದು ಸರಿ ಬರಬೇಡ ಅಂತ ಹೇಳ್ಬಿಟ್ಟು ಕದನ ಬಾಗಿಲನ್ನ ಮುಚ್ಚಿ ತಾತ ಒಳಗೆ ಹೋಗ್ತಾರೆ. ಪಾಪ ಶಕುಂತಲಾ ಮಳೆಯಲ್ಲಿ ಚೆನ್ನಾಗಿ ಅಳ್ತಾ ನಿಂತಿರ್ತಾಳೆ. ತಾತ ಇಷ್ಟೊಂದು ಕ್ರೂರಿನಾತೆ ಅಂತ ಅಂತಾಳೆ. ಹೌದು, ನೀನು ನೋಡ್ತಾ ಇರೋ ಇವಾಗಿನ ಮಾವನೇ ಬೇರೆ, ಅವರು ಅವಾಗಿದ್ದಿದ್ದೇ ಬೇರೆ, ಆದರೂ ವಿಕ್ರಮ್ ಜೊತೆ ನೀವು ಒಂದ್ಸಲಿ ಮಾತಾಡಬೇಕಿತ್ತು ಅಂತೇಳಿ ನಮ್ಮ ವೇದ ಅಂದಾಗ, ಇಲ್ಲ ಅವ್ರು ಚಿಕ್ಕವರಿದ್ದಾಗ ನಾನು ಭೇಟಿ ಮಾಡಬೇಕು, ಅವ್ರನ್ನ ಮಾತಾಡಬೇಕು, ಸಮಾಧಾನ ಮಾಡಬೇಕು ಅಂತ ಮತ್ತೆ ಪ್ರಯತ್ನ ಪಟ್ಟೆ ವೇದ ನಾನು. ಆದರೆ ಆಲ್ರೆಡಿ ವೀರನ ತಲೆಗೆ ಅವರು ವಿಷದ ಬೀಜನ ಬಿತ್ತುಬಿಟ್ಟಿದ್ರು, ತಾಯಿ ಅಂದರೆ ಅವನಿಗೆ ದ್ವೇಷ ಮಾಡೋ ಥರ ಮಾಡಿಬಿಟ್ಟಿದ್ರು. ಆದರೆ ನಮ್ಮ ವಿಕ್ರಮು ಇನ್ನೂ ಅಮ್ಮ ಅಮ್ಮ ಅಂತಲೇ ಅಂತಿದ್ದ. ಹೋಗಿ ಅವನನ್ನು ಸಮಾಧಾನ ಮಾಡಿ ಅವನಿಗೆ ಒಳ್ಳೆ ಮಾತಾಡಬೇಕು, ಅವನ ಜೊತೆ ಮಾತಾಡಬೇಕು ಅಂತ ನಾನು ಎಷ್ಟೇ ಪ್ರಯತ್ನ ಪಟ್ಟರು ಸುಮ್ಮನೆ ನನ್ನಿಂದಾಗಿ ಅವರಿಬ್ರಿಗೂ ಜೀವಕ್ಕೆ ಏನಾದರೂ ಅಪಾಯ ಮಾಡಿಬಿಡ್ತಾರೆ ಅನ್ನೋ ಭಯದಿಂದ ನಾನು ಹೋಗ್ತಾ ಇರಲಿಲ್ಲ ಅಂತೇಳಿ ಅಂತಾಳೆ. ಅದಾದಮೇಲೆ ದೊಡ್ಡವರಾದ್ಮೇಲೆ ಆದ್ರೂ ಏನು ನಡೀತು ಅನ್ನೋ ಸತ್ಯನ ನೀವು ಹೇಳ್ಬೇಕಿತ್ತು ಅತ್ತೆ ಅಂತ ವೇದ ಅಂತಾಳೆ. ಒಂದು ಸರಿ ಪ್ರಯತ್ನ ಪಟ್ಟೆ ವೇದ, ವಿಕ್ರಮ್ನ ಮೀಟ್ ಮಾಡಿ ನಾನು ಇದನ್ನೆಲ್ಲ ಹೇಳ್ಬೇಕು ಅಂತ. ಆದರೆ ನಾನು ಈ ಊರಲ್ಲೇ ಇರೋ ವಿಷಯ ಗೊತ್ತಾಗಿ ತಾತ ನಮ್ಮ ಮನೆಗೆ ಬಂದು ವೈಶು ಹಣೆಗೆ ಗನ್ನ ಇಟ್ಬಿಟ್ರು. ಆದರೆ ವೇದ ಅವಾಗಿನ್ನೂ ವೈಶುಗೆ 1.5 ವರ್ಷ ಅಷ್ಟೇ ವಯಸ್ಸಾಗಿತ್ತು. ಆಮೇಲೆ ಅದಾದಮೇಲೆ ನಾನು
ವೈಶುನ ಪಕ್ಕದ ಮನೆಯಲ್ಲಿ ಬಿಟ್ಬಿಟ್ಟು ಬೇರೆಯವ್ರ ಊರಲ್ಲಿ ಇದ್ದಾಗೂ ಕೂಡ ಮಕ್ಕಳನ್ನ ನೋಡೋಕ್ಕೆ ಮತ್ತೆ ಬರ್ತಿದ್ದೆ. ಆದರೆ ಒಂದ್ಸರಿ ಮತ್ತೆ ತಾತನ ಕೈಲಿ ಸಿಗಾಕೊಂಡೆ. ಆದರೆ ಮನೆ ತುಂಬ ಚೇಂಜ್ ಆಗಿತ್ತು. ಮನೆ ಮುಂದೆ ಬೌನ್ಸರ್ಗಳು, ರೌಡಿಗಳು ಎಲ್ಲರನ್ನೂ ನಿಲ್ಲಿಸಿದ್ರು. ಆ ಒಂದು ರೂಮ್ನ ಬಿಟ್ಟು ಇನ್ನೆಲ್ಲ ಚೇಂಜ್ ಮಾಡಿಬಿಟ್ಟಿದ್ರು. ಒಂದ್ಸರಿ ತಾತನ ಕೈಲಿ ಸಿಗಾಕೊಂಬಿಟ್ಟೆ ನೋಡೋಕ್ಕೆ ಬಂದಾಗ. ಆದರೆ ಆ ಸರಿ ಅವರನ್ನು ನನ್ನ ಹಾಗೆ ಕಳಿಸ್ಲಿಲ್ಲ, ಸಾವಿನ ರುಚಿನೇ ತೋರಿಸ್ಬಿಟ್ರು ವೇದ ತಾತ. ಆದರೆ ನನಗೇನಾದರೂ ಆದರೆ ನನ್ನ ವೈಶುನ ಯಾರು ನೋಡ್ಕೋತಾರೆ, ಅವಳ ಗತಿ ಏನು ಅಂತ ಭಯ ಆಯಿತು. ಅದು ಅಲ್ದಿರ ನಾನು ಅನಿವಾರ್ಯದಿಂದ ಮಕ್ಕಳನ್ನ ಬಿಟ್ಟು ದೂರ ಇದ್ದೆ. ಅವ್ರಿಗೇನಾದರೂ ಹೆಚ್ಚು ಕಮ್ಮಿ ಆಗಬಾರ್ದು ಅನ್ನೋ ಒಂದು ಕಾರಣದಿಂದ ದೂರ ಇದ್ದೆ. ಆದರೆ ತುಂಬ ಸಂಕಟ ಪಟ್ಟಿದ್ದೀನಿ ವೇದ ಅವರನ್ನು ನೆನೆಸ್ಕೊಂಡು. ನಾನೇನಾದರೂ ನೋಡೋಕ್ಕೆ ಬಂದರೆ, ನಾನೇನಾದರೂ ಅವ್ರನ್ನ ಮಾತಾಡ್ಸಿದ್ರೆ ಎಲ್ಲಿ ನನ್ನ ಮಕ್ಕಳನ್ನ ಸಾಯಿಸ್ಬಿಡ್ತಾರೋ ಅನ್ನೋ ಅನಿವಾರ್ಯದಿಂದ ನಾನು ಅವ್ರನ್ನ ಬಿಟ್ಟಿದ್ದೆ ಅಷ್ಟೇ ವೇದ ಅಂತ ತುಂಬ ಹತ್ಬಿಡ್ತಾಳೆ. ಅಯ್ಯೋ ಅತ್ತೆ, ಎಷ್ಟೆಲ್ಲ ಕಷ್ಟ ಅನುಭವಿಸಿದ್ರತ್ತೆ ನೀವು, ನಾನು ಇದ್ದೀನಿ ಅತ್ತೆ, ನೀವು ಅಳ್ಬೇಡಿ ಅಂತ ಹೇಳ್ಬಿಟ್ಟು ವೇದ ಕೂಡ ಆ ಶಕುಂತಲನಿಗೆ ಸಮಾಧಾನ ಮಾಡ್ತಾ ಅವಳು ಕೂಡ ಪಾಪ ಅಳ್ತಾ ಇರ್ತಾಳೆ. ಇಲ್ಲಿ ದಾಮೋದರ, ವೀರ ಮತ್ತು ತಾತ ಎಲ್ಲ 3 ಜನ ಮಾತಾಡ್ತಾನೆ ಇರ್ತಾರೆ. ದಾಮೋದರ ಹೇಳ್ತಾನೆ, ನೋಡಿದ್ರ ಪಾಪ ನಿಮ್ಮ ಮೊಮ್ಮಗನ ಯಾವಾಗಲೂ ಹೆಂಡತಿ ಸೆರಗಿಟ್ಕೊಂಡು ಓಡಾಡ್ತಾ ಇರ್ತಾನೆ ಅಂತ ಅಂದಾಗ, ನೋಡಿದೆ. ಅಲ್ಲ, ಅವನು ಅಷ್ಟೆಲ್ಲ ಮಾಡೋ ತನಕ ನೀವೇನು ಮಾಡ್ತಾಯಿದ್ರಿ ಅಂತ ತಾತ ಅಂದಾಗ, ಸುಮ್ಮನೆ ನಮ್ಮದೇ ಮಾತಾಡ್ತೀರ ಅಷ್ಟೇ, ಆ 3 ಅಡಿ ಅವಳನ್ನ ಮನೆಗೆ ಬಿಟ್ಕೊಂಡಾಗಿಂದ ಇದೆಲ್ಲ ನಡೀತಾ ಇರೋದು. ಅವನು ಎಲ್ಲದನ್ನು ಬಿಟ್ಟಾಕಿ ಇವಾಗೇನೋ ಬಾರಿ ಹೊಸ್ದಾಗಿ ಬಿಸ್ನೆಸ್ ಬೇರೆ ಸ್ಟಾರ್ಟ್ ಮಾಡ್ತೀನಿ ಅಂತ ಓಡಾಡ್ತಿದ್ದೇನೆ ಅಂತ ವೀರ ಅಂತಾನೆ. ಅದಕ್ಕೆ ಸರಿಯಪ್ಪ ತಾತ, ನೀನು ಇಷ್ಟೆಲ್ಲ ಮಾತಾಡ್ತಿದ್ದಿಲ್ಲ, ಆ 3 ಅಡಿ ಅವಳು ಅಪ್ಪ ಮನೆಗೆ ಬಂದಾಗ ನೀವೇನು ಮಾಡ್ತಿದ್ರಿ, ಬಾಯಿ ಮುಚ್ಕೊಂಡು ಸುಮ್ಮನೆ ಇದ್ರಾ ಅಂತ ಅಂತಾನೆ. ಸ್ವಲ್ಪ ಬಾಯಿ ಬಿಗಿ ಹಿಡ್ದು ಮಾತಾಡು ವೀರ, ಅಲ್ಲಿ ವಿಕ್ರಮ್ ಇದ್ದ ಕಣೋ ಅಂತಂದಾಗ, ನಮ್ಮ ಪರಿಸ್ಥಿತಿನೂ ಹಾಗೆ. ಮತ್ತು ಅವರಿಬ್ಬರು ಮದುವೆ ಆಗಿ ಬಂದಾಗ ಆ ವಿಕ್ರಮು ಅವಳನ್ನ ಏನೂ ಮಾಡೋಕ್ಕೆ ಬಿಡಲಿಲ್ಲ. ಈ ಪ್ರತಿ ಸಲ ಅವಳನ್ನ ಏನಾದರೂ ಮಾಡಬೇಕಂತ ಪ್ಲ್ಯಾನ್ ಮಾಡಿದಾಗೆಲ್ಲ ಈ ವಿಕ್ರಮ್ ಒಳ್ಳೆ ಇದ್ರ ಥರ ಪ್ರೊಟೆಕ್ಟ್ ಮಾಡ್ತಾನೆ ಇರ್ತಾನೆ. ಹಾಗಾಗಿ ನಮ್ಮ ಕೈಲಿ ಏನು ಮಾಡೋಕ್ಕಾಗ್ತಾ ಇಲ್ಲ. ಇದಿಷ್ಟು ಸಾಲದು ಅಂತ ಅವನ ಹೆಂಡ್ತಿ ಪಂಚಿಂಗ್ ಬ್ಯಾಗ್ ಬೇರೆ ತಂದು ಕೊಟ್ಟಿದ್ದಾಳೆ ಗಿಫ್ಟಾಗಿ. ಏನಾದರೂ ಸಿಟ್ಟು ಬಂದರೆ, ಕೋಪ ಬಂದರೆ ಅದು ಕೊಡೋದು ಸಿಟ್ಟನ್ನ ಕಮ್ಮಿ ಮಾಡ್ಕೊಂತೇಳಿ. ಇನ್ನು ನಮ್ಮ ಮನೆ ಮುಂದೆ ನಮ್ಮ ಹತ್ರ ಇರೋ ಇಲ್ಲಿ ಮಚ್ಚು ಲಾಂಗು ಎಲ್ಲ ಇನ್ನೇನು ತೊಗೊಂಡೋಗಿ ಎಲ್ಲಿಗಾರು ಮೋರಿಗೆ ಬಿಸಾಕ್ತಾನೆ ಅಷ್ಟೇ ಅಂತ ಹೇಳ್ಬಿಟ್ಟು ವೀರ ಆಡ್ಕೊತಾ ಇರ್ತಾನೆ. ನಿಮ್ಮ ಸಿಟ್ಟು ಎಲ್ಲ ನನ್ನ ಮುಂದೆ ಅಷ್ಟೇ, ಅವನ ಮುಂದೆ ಏನು ನಡೆಯಲ್ಲ ಅಂತ ಅವ್ರ ತಾತನ್ನ ಅವ್ರ ಅಪ್ಪನ ಹಂಗೆ ಸ್ವಲ್ಪ ರೊಚ್ಚಿಗೆ ಎಬ್ರಿಸ್ತಾ ಇರ್ತಾನೆ ವೀರ. ಅದಕ್ಕೆ ತಾತ ಇದ್ದರು, ನನ್ನ ಮುಂದೆ ಅವನ ಆಟ ಏನೂ ನಡೆಯಲ್ಲ, ಇದನ್ನೆಲ್ಲ ಬಿಟ್ಟು ಅವ್ನು ಮತ್ತೆ ರೌಡಿಸಮ್ಗೆ ಇಳಿಯೋ ಥರ ನಾನು ಮಾಡ್ತೀನಿ ಅಂತ ಅಂತಾನೆ. ಪಾಪ ಏನಾದರೂ ಮಾಡಿ, ಆದರೆ ಬೇಗ ಮಾಡಬೇಕು. ನೀವು ತಡ ಮಾಡಿದ್ರೆ ಅವನನ್ನು ಸಂಪೂರ್ಣವಾಗಿ ಚೇಂಜ್ ಮಾಡಾಕ್ಬಿಡ್ತಾಳೆ ಅಂತ ದಾಮೋದರ ಅಂದಾಗ, ಇಲ್ಲ, ಅವನು ಮತ್ತೆ ಈ ಫೀಲ್ಡಿಗೆ ವಾಪಸ್ ಬರೋ ಥರ ನಾನು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಒಂದು ಕೆಲಸ ಮಾಡಿ ಅಂತಂದು ತಾತ ಅದೇನೋ ಒಂದು ಪ್ಲ್ಯಾನ್ನ ಹಾಕ್ಕೊಡ್ತಾ ಇರ್ತಾರೆ. ಅದೇನು ಅಂತ ಹೇಳಲ್ಲ. ಅದಾದಮೇಲೆ, ಓ ಸೂಪರ್ ಪಾಪ, ನೀವು ಖಂಡಿತ ನಾವೇನಾದರೂ ಈ ಪ್ಲ್ಯಾನ್ನ ಸಕ್ಸಸ್ ಆಯಿತು ಅಂತಂದರೆ ವೇದ ನನಗೆ ನೀನು ಬೇಡ ಅಂತ ವಿಕ್ರಮವನ್ನು ಅವಳೇ ಬಿಟ್ಟೋಗ್ಬಿಡ್ತಾಳೆ ಅಂತ ವೀರ ಅಂತಾನೆ. ಆಮೇಲೆ ಹೌದೌದು, ಇದೆಲ್ಲ ಕರೆಕ್ಟಾಗಾದರೆ ಪಕ್ಕ ಅವಳು ಬಿಟ್ಟೋಗ್ತಾಳೆ. ಆವಾಗ ಅವಳು ಬಿಟ್ಟೋದ್ಮೇಲೆ ಇವನಿನ್ನೇನು ಮಾಡ್ತಾನೆ, ರೌಡಿಸಮ್ಗೆ ಇಳ್ದೇ ಹೇಳ್ತಾನೆ ಅಂತ ದಾಮೋದರ ಅಂತಾನೆ. ತಾತ ಇದ್ದವರು ಸಿಟ್ಟು ಮಾಡಿಕೊಂಡು, ಕಾರ್ಯಗತ ಮಾಡೋಕ್ಕಿಂತ ಮುಂಚೆ ಲೆಕ್ಕಾಚಾರ ಹಾಕಬೇಡಿ, ಫಸ್ಟು ನಾನು ಏನು ಹೇಳಿದ್ನೋ ಅದನ್ನು ಮಾಡಿ, ಆಮೇಲೆ ಎಲ್ಲ ಸರಿ ಹೋಗುತ್ತೆ ಅಂತ ಹೇಳ್ಬಿಟ್ಟು ಅಂತಾರೆ. 3 ಜನನೂ ಹಂಗೆ, ಹೌದು ಇದನ್ನು ಮಾಡಿದ್ರೆ ಇವನು ಖಂಡಿತ ಮತ್ತೆ ರೌಡಿಸಮಿಗೆ ಇಳಿತಾನೆ ಅಂತ ಏನೋ ಒಂದು ಮಾಸ್ಟರ್ ಪ್ಲ್ಯಾನ್ನ ಮಾಡ್ತಾ ಇರ್ತಾರೆ. ಇದಿಷ್ಟು ನೋಡಿ ಇವತ್ತಿನ ಸಂಚಿಕೆ. ಇನ್ನೊಂದು ಸಂಚಿಕೆಯಲ್ಲಿ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು ಸೊ ಮಚ್. ಬಾಯ್ ಬಾಯ್.